ಮಟ್ಟಣ್ಣನವರು ಏನು ಕೆಲಸ ಮಾಡ್ತಾರೆ? ಜೀವನಕ್ಕೆ ಏನು ಮಾಡ್ಕೊಂಡಿದ್ದೀರಾ ನೀವು ಹೊಟ್ಟೆಪಾಡಿಗೆ? ಈಗ ಒಂದೂವರೆ ವರ್ಷದಿಂದ ಸಂಪೂರ್ಣವಾಗಿ ಕೃಷಿಯಿಂದನೇ ನಾನು ಜೀವನ ನಡೆಸ್ತಾ ಇದ್ದೀನಿ. ಕೃಷಿ. ಒಂದು ಕಾಲಕ್ಕೆ ಹಪ್ಪಳ ಸಂಡಿಗೆ ಕೂಡ ಮಾರ್ತಾ ಇದ್ರಿ ತಾವು. ಹೌದು ಸರ್, ಒಳ್ಳೆ ಅದು ಗೌರವವಾಗಿ ಕೆಲಸ ಅಲ್ವಾ? ಕರೆಕ್ಟ್ ಮಾಡಬಾರ್ದಾ? ಇಲ್ಲ ಇಲ್ಲ ಛೇ, ನನ್ನ ಮಾಹಿತಿ ಹೇಳ್ತಾ ಇದ್ದೀನಿ. ನಾನು ನಿಮ್ಮನ್ನು ಅಡಗಿಸ್ತಾ ಇಲ್ಲ. ನಾನು ಅದು ನನ್ನ ಕೆಲಸವೂ ಅಲ್ಲ. ಈಗ ಗಿರೀಶ್ ಮಟ್ಟಣ್ಣನವರ್ ಈ ಕಡೆ ಶೃಂಗೇರಿ ಭಾಗವೋ ಆಮೇಲೆ ಅಲ್ಲ ಅದನ್ನು ಇನ್ನೂ ಒಂದು ಹೇಳ್ಬಿಡ್ತೀನಿ ನಮ್ಮ ಪ್ರಶ್ನೆಗೆ ಪೂರ್ವಕ್ಕೆ ಸರ್. ನಾನು PSI ಜಾಬ್ ಇಂತ್ರ ಹೊರಗಡೆ ಬಂದ ಮೇಲೆ ಒಂದು ದಿನಾನು ಕೂಡ ನಾನು ಖಾಲಿ ಕೂತಿಲ್ಲ. ವಿಮುಖನಾಗಿ ಅಯ್ಯೋ ನನ್ನ ಕೆಲಸ ಕಳೀತು ಅಂತ ಹೇಳ್ಕೊಂಡು ನಿರಾಶೆಯಾಗಿ ಒಂದು ದಿನಾನು ಖಾಲಿ ಕುಂತಿಲ್ಲ. ಏನೇನ್ ಕೆಲಸ ಮಾಡಬೇಕು, ದುಡಿಯೋದಕ್ಕೆ ಬೆವರು ಸುರಿಸಿ ಏನೇನ್ ಕೆಲಸ ಮಾಡಬೇಕು ಎಲ್ಲಾ ಉದ್ಯೋಗಗಳನ್ನ, ಆಮೇಲೆ ಮೂಮೆಂಟ್ ಚಿಕ್ಕ ಚಿಕ್ಕ ಮೂಮೆಂಟ್ಗಳನ್ನ ಬೈಕ್ ತಗೊಂಡು ಓಡಾಡಿ ಮಾರಿದ್ದೀನಿ. ಸುಮಾರು ಕೆಲಸಗಳನ್ನ ಮಾಡಿದ್ದೀನಿ ನಾನು. ದುಡಿಮೆಯಲ್ಲಿ ನಾನು ತೊಡಸ್ಕೊಂಡವನು. ಒಂದು ದಿನಾನು ಕೂಡ ನಿರುದ್ಯೋಗಿಯಾಗಿ ಕುಂತಂತ ವ್ಯಕ್ತಿ ಗಿರೀಶ್ ಮಟ್ಟಣ್ಣವರಲ್ಲ. ಗಿರೀಶ್ ಮಟ್ಟಣ್ಣನವರ್ ಸದ್ಯ ಎಕರೆಗಟ್ಟಲೆ ಜಮೀನು ಮಾಡಿದ್ದಾರೆ. ಚಿಕ್ಕಮಗಳೂರು ಭಾಗನೋ ಶೃಂಗೇರಿ ಭಾಗದಲ್ಲೋ 60-65 ಎಕರೆ ಮೇಲೆ ಜಮೀನು ಬಂದಿದೆ ಅಂತ ಕೆಲವರು ಆರೋಪ ಮಾಡಿದ್ದು ಹೇಳ್ತಾ ಇದ್ದೀನಿ. ನಿಜ ಇದ್ರೆ ನಿಜ ಅನ್ಬೋದು, ನಿರಾಕರಿಸ್ಬೋದು. ಇಲ್ಲದೆ ಇದ್ರೆ ನೀವು ಇಷ್ಟೊಂದು ಜಮೀನು ಹೆಂಗೆ ಸಂಪಾದನೆ ಮಾಡಿಬಿಟ್ರು ಗಿರೀಶ್ ಅಂತ ಜನಗಳ ಪ್ರಶ್ನೆ ಇದೆ. ಗಿರೀಶ್ ಜಿ ಸರ್, ಅವರಿಗೆ ಸರ್ ಈಗ ಒಂದು ನಾನು ಹೇಳ್ತಾ ಇದ್ದೀನಿ, ಫ್ಯಾಕ್ಟ್ಸ್ಗಳಿಗೆ ನಾನು ಉತ್ತರ ಕೊಡ್ಬೋದು ಅಥವಾ ಏನಾದರೂ ವಿಚ್ ಇಸ್ ಬೇಸ್ಡ್ ಆನ್ ಫ್ಯಾಕ್ಟ್ಸ್. ಓಕೆ, 60-65 ಎಕರೆ ಅಂತ ಹೇಳಿಬಿಟ್ರೆ ದಯವಿಟ್ಟು ಅವರು 60-65 ಎಕರೆದ್ದು ನನ್ನ ಮುಂದೆನೆ ಕುಂತಿದ್ದಾರೆ ಜಗದವರು. 60-65 ಇದ್ರೆ ದಯವಿಟ್ಟು ಅದು ಪಾಣಿ ಏನಿದೆಯಲ್ಲ ಅದನ್ನ ತಂದು ನಿಮ್ಮ ಎದುರುಗಡೆ ತೋರಿಸ್ಬೇಕು. ಸುಖ ಸುಮ್ಮನೆ ನೋಡಿ ಊಹಾಪೋಹಗಳಿಗೆ ಎಲ್ಲದಕ್ಕೂ ಉತ್ತರ ಕೊಡಕ್ಕಾಗಲ್ಲ. ನಾಳೆ ಒಬ್ಬನು 1,000 ಅಂತಾನೆ. ನನ್ನ ಖುಷಿನೇ 60-65 ಎಕರೆ ಇದ್ರೆ ದಯವಿಟ್ಟು ಆ ಜಾಗ ನನಗೆ ಕೊಡಿಸ್ಬಿಡಿಯಪ್ಪ. ಯಾರಿಗೆ ಬೇಡ ಸರ್ 60 ಎಕರೆ? ಸರಿ, ಈಗ ಎಷ್ಟು ಎಕರೆಯಲ್ಲಿ ಕೃಷಿ ಮಾಡ್ತಾ ಇದ್ರಿ ಗಿರೀಶ್? ಕೊಡಿಸ್ಬಿಡಿ. ಎಷ್ಟು ಎಕರೆಯಲ್ಲಿ ಗಿರೀಶ್ ಅವ್ರದ್ದು ಪಾಣಿ ಇದೆ? ನೀವೇ ಹೇಳ್ಬಿಡಿ ಎದುರುಗಡೆ. ಪಾಣಿ ಎಷ್ಟು ಎಕರೆಯಲ್ಲಿ ಇದೆ? ಏನೇನು ಕೃಷಿ ಮಾಡ್ತಾ ಇದ್ದೀರಿ ನೀವು? ಎಲ್ಲ ಸೇರಿ ಒಂದು ಈಗ ಅಲ್ಲ ಸರ್, ಈಗ SIT ತನಿಖೆ ನನ್ನ ಆಸ್ತಿ ಬಗ್ಗೆ ಏನಾದರೂ ಆಗ್ತಾ ಇದೆಯಾ? ಗಿರೀಶ್, ನೀವು ಇದನ್ನ ಮತ್ತೆ ನಾನು ಹೇಳ್ತಾ ಇದ್ದೀನಿ, ವಿವರಣೆ ಕೊಡ್ತೀನಿ ಸರ್. ನನ್ನ ಪ್ರಶ್ನೆಗಳಲ್ಲ ಇದು. ನಾನು ಮತ್ತೆ ನಿಮ್ಗೆ ಹೇಳ್ತಾ ಇದ್ದೀನಿ ಸರ್, ಅವ್ರ ಪ್ರಶ್ನೆ ಸರ್ ಜನಸಾಮಾನ್ಯರದ್ದು ಅಲ್ಲ. ಅವ್ರು ಯಾರು ಪ್ರಶ್ನೆ ಕೇಳ್ತಾ ಇದಾರಲ್ಲ, ಈ ಏನು ಭೂ ಕಬಳಿಕೆ ಮಾಡ್ಕೊಂಡು 1000 ಎಕರೆ ಹೊಡ್ಕೊಂಡು ಕುಂತಿದಾರಲ್ಲ, ಅವ್ರದ್ದು ಎಕರೆ ಎಷ್ಟೆಷ್ಟು ಬಂತು ಅಂತ ಮೊದಲು ಅದನ್ನ ಹೇಳಿದ ಮೇಲೆ ನನ್ನ ಎಕರೆ ಎಷ್ಟು ಅಂತ ನಾನು ಸಾರ್ವಜನಿಕವಾಗಿ ಹೇಳ್ತೇನೆ. ಕಾಶ್ಮೀರದಲ್ಲಿ ಇದೆ ಸರ್ ಗಿರೀಶ್ ಮಟ್ಟಣ್ಣವ್ರದ್ದು ಜಾಗೆ. ಕಾಶ್ಮೀರದಲ್ಲಿದೆ. ಇವರು ಬರೀ ಇಲ್ಲಿದಿಷ್ಟೇ ಹೇಳ್ತಾ ಇದ್ದಾರೆ. ಸಿರಿಮನೆಯಲ್ಲಿ ಇಷ್ಟೇ ಅಲ್ಲ, ಕಾಶ್ಮೀರದಲ್ಲಿ ಕೂಡ ಇದೆ ಗಿರೀಶ್ ಮಟ್ಟಣ್ಣವ್ರದ್ದು ಆಸ್ತಿ. ಗೊತ್ತಾ? ಅವು ಎಲ್ಲವೂ ಕೂಡ ಅಧಿಕೃತವಾಗಿ ಇವ್ರ ತರ